ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಧ್ಯಕ್ಷ ಹಾಗೂ DCM ಆಗಿರುವಂತಹ DK ಶಿವಕುಮಾರ್ ಅವರು ಇವತ್ತು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬೂತ್ ಮಟ್ಟದಲ್ಲಿ 4 ವೋಟನ್ನು ಹಾಕಿಸಿ ಸಂಘಟನೆಯನ್ನ ಮಾಡಿ, ಅದು ಬಿಟ್ಟು ಕಾರ್ಡ್ ಹಿಡ್ಕೊಂಡು ಬಂದು MLC ಟಿಕೆಟ್ ಕೊಡಿ, MLA ಟಿಕೆಟ್ ಕೊಡಿ ಅಂತ ಕೇಳೋದಲ್ಲ ಅಂತೇಳಿ MLC ಸ್ಥಾನಗಳ ಆಕಾಂಕ್ಷಿಗಳಿಗೆ DK ಶಿವಕುಮಾರ್ ಅವರು ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬೂತ್ಗಳಲ್ಲಿ ಲೀಡ್ ಕೊಡಿಸಿ ನಂತರ ಲೀಡರ್ಶಿಪ್ ಕೇಳಿ. ಬಿಳಿ ಜುಬ್ಬ ಕಾರು ತಂದ್ರೆ ಸ್ಥಾನ ಕೊಡೋದಿಲ್ಲ, ಮೊದಲು ಸಂಘಟನೆ ಮಾಡಿ, ಇಲ್ಲ ಜಾಗ ಖಾಲಿ ಮಾಡಿ, ನಮಗೊತ್ತು ಯಾರನ್ನ ಹೇಗೆ ಬೆಳೆಸಬೇಕು ಅಂತ ಹೇಳಿ DK ಶಿವಕುಮಾರ್ ಅವರು ಖಡಕ್ ಆಗಿ ಇವತ್ತು ಕಾರ್ಯಕರ್ತರಿಗೆ ಕೆಲವರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಏನ್ ಮಾತಾಡಿದ್ದಾರೆ ಕೇಳಿ. ನಿಮ್ ಬೂತ್ ಅಲ್ಲಿ ನೀವು ಅಟ್ಲೀಸ್ಟ್ ನಿಮ್ ಬೂತ್ ಅಲ್ಲಿ ನೀವು ಮೆಜಾರಿಟಿ ಕೊಡ್ಲಿಲ್ಲ ಅಂದ್ರೆ ನೀವು ನಾಯಕತ್ವ ಯಾರು ಕೂಡ ಕೇಳಬಾರದು. ಫಸ್ಟ್ ನಿಮ್ಮ ಬೂತ್ ಅಲ್ಲಿ ನೀವು ಲೀಡರ್ಶಿಪ್ ತಗೋಬೇಕು. ನೀವು ಎಲ್ಲಿ ವೋಟ್ ಹಾಕ್ತೀರಿ ಆ ವೋಟ್ ಎಲ್ಲಾರು ಬೂತ್ ಎಲ್ಲಾರು ಕೂಡ ನಿಮ್ಮ ಜನಕ್ಕೆ ನಿಮ್ಗೆ ಪರಿಚಯ ಇರಬೇಕು. ಆ ಬೂತ್ ಜವಾಬ್ದಾರಿ ತೆಗೆದುಕೊಡ್ಬೇಕು. ಆಗ ಮಾತ್ರ ಪಕ್ಷ ಕಟ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಪಕ್ಷ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಖಾದಿ ಬಟ್ಟೆ ಹಾಕೊಂಡು ಜೂಬ ಬಟ್ಟೆ ಹಾಕೊಂಡು ಒಂದು ಕಾರ್ಡ್ ಇಟ್ಕೊಂಡು MLA ಮಾಡಿ MLC ಮಾಡಿ ಚೇರ್ಮನ್ ಮಾಡಿ ಅಂತಂದ್ರೆ ಇದೆಲ್ಲ ಆಗದೆ ಹೋದ ಕೆಲಸ. ಜನರಿಗೆ ಅನುಕೂಲವಾಗುವ ಕೆಲಸ ಮಾಡಲಿ ಅಂತ ಹೇಳೇನೆ ಅಧಿಕಾರಿಗಳಿಗೆ ಸಂಬಳ ಕೊಟ್ಟು ಸರ್ಕಾರ, ಇನ್ಫ್ಯಾಕ್ಟ್ ಆ ದುಡ್ಡು ಕೂಡ ಜನರ ತೆರಿಗೆ ಹಣವನ್ನು ಸಂಬಳದ ರೂಪದಲ್ಲಿ ಕೊಡಲಾಗತ್ತೆ ಅಧಿಕಾರಿಗಳಿಗೆ. ಆದರೆ ಜನರು ತಮ್ಮ ಪರವಾಗಿ ಕಾರ್ಯ ಮಾಡ್ತಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡೋದಕ್ಕೆ ಅಧಿಕಾರಿಯೋರ್ವ ದರ್ಪ ಪ್ರದರ್ಶನ ಮಾಡಿರುವ ಘಟನೆ ನಡೆದಿದೆ. ನನ್ನನ್ನು ಪ್ರಶ್ನೆ ಮಾಡೋಕೆ ನೀವು ಯಾರು ಒಂದಿದ್ದಾರಂತ. ನಿಮ್ಮ ಅಕೌಂಟಿಗೆ ಬಂದು ಬೀಳ್ತಿರೋ ಸಂಬಳ ತೆರಿಗೆ ರೂಪದಲ್ಲಿ ಕಟ್ತಿರುವ ಜನ ಅವರು. ನಾನು ಪ್ರೆಸ್ ಮೀಟ್ ಮಾಡಿದಾಗ ಬರಬೇಕು, ಇಲ್ಲ ಅಂತಂದರೆ ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿ ಅಧಿಕಾರಿ ದರ್ಪ ಪ್ರದರ್ಶನ ಮಾಡಿದ್ದಾರೆ. ಜನರ ಪರವಾದ ಪ್ರಶ್ನೆಯನ್ನು ಕೇಳ್ತು ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಈ ರೀತಿಯಾಗಿ ದರ್ಪ ಪ್ರದರ್ಶನ ಮಾಡಿದ್ದಾರೆ. ಅದರಲ್ಲೂ ಕೇಳಿದ ಯಾವ ವಿಚಾರ, ಇತ್ತೀಚೆಗೆ ನೈಟ್ರೋಜನ್ನ ಬಳಕೆ ಮಾಡ್ತಾ ಇರೋದು ಆಹಾರ ಪದಾರ್ಥದ ಮೇಲೆ, ಅದರಲ್ಲೂ ಐಸ್ ಕ್ರೀಮ್, ಇದು ಅಪಾಯಕಾರಿ ಆರೋಗ್ಯದ ಮೇಲೆ ಜನಪರವಾದ ಕಾಳಜಿ ನಿಮ್ಗಿಲ್ವಾ ಅಂತ ಹೇಳಿ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ಅವರನ್ನು ಪ್ರಶ್ನೆ ಮಾಡಿದಾಗ ಅವ್ರ ದರ್ಪ ನೋಡಿ. ಬ್ಯಾನ್ ಆಗಿದೆ, ನೀವು ಯಾಕೆ ಮಾತಾಡಲ್ಲ? ಮಾತಾಡಬಾರ್ದು ಅಂತ ಏನಾದರೂ ಆರ್ಡರ್ ಆಗಿದೆಯಾ?